ರೈತ ಮತ್ತು ಅಳುವ ದೊಡ್ಡ ಕೋಳಿ ಒಂದು ಕಥೆ. ಒಂದು ಹಸಿರು ಹಳ್ಳಿಯಲ್ಲಿ ರಾಮು ಎಂಬ ಸರಳ ರೈತ ವಾಸಿಸುತ್ತಿದ್ದ. ಅವನ ಜೀವನ ಸರಳವಾದದ್ದು. ಆದರೆ ಅವನ ಹತ್ತಿರ ಇದ್ದ ಕೋಳಿ ಮಾತ್ರ ಸಾಧಾರಣವಲ್ಲ. ಆ ಕೋಳಿ ಮಾನವನ ದೇಹದಷ್ಟೇ ದೊಡ್ಡದಿತ್ತು. ಬುದ್ಧಿಯೂ ಇತ್ತು, ಭಾವನೆಗಳೂ ಇತ್ತು. ರಾಮು ಅದನ್ನು ತನ್ನ ಕುಟುಂಬದ ಸದಸ್ಯೆಯಂತೆ ನೋಡಿಕೊಳ್ಳುತ್ತಿದ್ದ. ಒಂದು ದಿನ ಬೆಳಿಗ್ಗೆ ಆ ದೊಡ್ಡ ಕೋಳಿ ರಾಮುವಿನ ಮುಂದೆ ಬಂದು ತಲೆಬಾಗಿದಂತೆ ನಿಂತಿತು. ರಾಮು ಏನಾಗಿದೆ ಎಂದು ಕೇಳುವಷ್ಟರಲ್ಲಿ ಕೋಳಿ ಅವನಿಗೆ ಸೂಚನೆ ಮಾಡಿತು. ಬೆನ್ನು ಮೇಲೆ ಕೂತು ಹೊಲಕ್ಕೆ ಹೋಗು ಎಂದು. ಆಶ್ಚರ್ಯವಾದರೂ ರಾಮು ಕೋಳಿಯ ಬೆನ್ನು ಮೇಲೆ ಕುಳಿತ. ಕೋಳಿ ನಿಧಾನವಾಗಿ ಅವನನ್ನು ಹೊಲದ ಕಡೆ ಕರೆದೊಯ್ತು. ಹಳ್ಳಿಯ ಜನರು ಬಾಯಿ ಬಿಟ್ಟುಕೊಂಡು ನೋಡುತ್ತಿದ್ದರು. ಹೊಲ ತಲುಪಿದ ಕೂಡಲೇ ಕೋಳಿ ಜೋರಾಗಿ ಕೂಗಿತು. ಅಷ್ಟರಲ್ಲಿ ಅದೊಂದು ಭಾರೀ ಚಿನ್ನದ ಅಂಡೆ ಇಟ್ಟಿತು. ರಾಮು ಬೆಚ್ಚಿಬಿದ್ದ. ಅಂಡೆ ಮಿಂಚುತ್ತಿತ್ತು, ಹೊಳೆಯುತ್ತಿತ್ತು. ಸ್ವಲ್ಪ ಹೊತ್ತಿನಲ್ಲಿ ಅಂಡೆ ಕ್ರ್ಯಾಕ್ ಎಂದು ಒಡೆದು ಒಂದು ಚಿಕ್ಕ ಮುದ್ದಾದ ಕೋಳಿ ಮರಿ ಹೊರಬಂದಿತು. ರಾಮು ಖುಷಿಯಿಂದ ನಗಿದ. ನನ್ನ ಜೀವನವೇ ಬದಲಾಗ್ತಾ ಇದೆ ಎಂದುಕೊಂಡ. ಆದರೆ ಆ ಕ್ಷಣದಲ್ಲೇ ದೊಡ್ಡ ಕೋಳಿಯ ಕಣ್ಣಲ್ಲಿ ನೀರು ತುಂಬಿತು. ಅದು ಜೋರಾಗಿ ಅಳಲು ಶುರು ಮಾಡಿತು. ರಾಮು ಅಚ್ಚರಿಯಿಂದ ಕೇಳಿದ, ಎಲ್ಲ ಚೆನ್ನಾಗಿದೆಯಲ್ಲ, ಮತ್ತೇಕೆ ಆಳ್ತೀಯಾ? ಕೋಳಿ ಉತ್ತರಿಸಿದಳು, ಇಷ್ಟು ದೊಡ್ಡ ಅಂಡೆ ಇಟ್ಟೆ, ಇಷ್ಟು ಒಳ್ಳೆಯ ಕಥೆ ಆಯಿತು. ಆದ್ರೆ ಯಾರೂ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಲ್ವಾ? ರಾಮು ನಗು ತಡೆಯಲಿಲ್ಲ. ಅವನು ನೇರವಾಗಿ ಕ್ಯಾಮೆರಾಕ್ಕೆ ನೋಡಿ ಹೇಳಿದ,